ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್. ಹಾಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ದೀಪಾವಳಿ ಹಬ್ಬಕ್ಕೆ ಅಮ್ಮ ಏನೇನು ಕೊಡಿಸಿದ್ರು ಅದ್ರ ಬಗ್ಗೆ ನಾನು ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ. ಅಮ್ಮ ಯಾವಷ್ಟು ಸೀರೆ ಮತ್ತು ಹಾಗೆ ಡ್ರೆಸ್ಸು ಎಷ್ಟು ಪರ್ಚೇಸ್ ಮಾಡಿಕೊಟ್ರು, ಎಷ್ಟು ದುಡ್ಡು ತಗೊಂಡೆ ಮತ್ತು ಹಾಗೆ ಎಷ್ಟು ತಗೊಂಡೆ, ಎಷ್ಟು ಅಮ್ಮನ ದುಡ್ಡು ಖಾಲಿ ಆಯ್ತು ಇವತ್ತರ ಬಗ್ಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಯಾಕಂದರೆ ಹೆಣ್ಮಕ್ಳಿಗೆ ತಾಯಿದಿರು ಏನು ಅವ್ರು ಎಷ್ಟೇ ಮಾಡಲಿ ಏನು ಮಾಡಿದ್ರು ಕಡಿಮೆ ಅಂತಲೇ ಅನ್ನಿಸ್ತದೆ. ಎಷ್ಟು ತಗೊಂಡ್ರು ಏನು ತಗೊಟ್ಟಿದ್ದೀರಾ ಅಂತ ಕೇಳ್ತೀವಿ. ಅದರಷ್ಟು ನಾನು ಇದ್ದೀನಿ. ನಮ್ಮ ಅಮ್ಮನಿಗಂತೂ ಎಷ್ಟೇ ಕೊಡಿಸಿದ್ರು ನೀನು ಏನು ಮಾಡಿದ್ಯಾ ನನಗೆ ಅಂತ ಎಷ್ಟೋ ಸಲ ಅಮ್ಮನ ಕೇಳಿದ್ದೀನಿ ನಾನು. ಹಾಗಾಗಿ ಅಮ್ಮ ಆವಾಗ ಹೇಳ್ತಾ ಇರ್ತಾರೆ, ನಾನು ಎಷ್ಟೇ ಮಾಡಿದ್ರು ನೀನು ಏನು ಪ್ರಯೋಜನ, ಏನು ಕೊಡಿಸಿದ್ಯಾ ಅಂತ ಕೇಳ್ತಾನೆ ಇರ್ತೀಯ ಅಂತ. ಹೌದು, ನನಗಂತೂ ಈ ಕಳೆದು ಒಂದು 6 ತಿಂಗಳಿಂದ ಒಂದು 15-20 ಸಾವಿರ ರೂಪಾಯಿ ಗಂಟ ಬಟ್ಟೆ ಕೊಡಿಸಿದ್ದಾರೆ ಫ್ರೆಂಡ್ಸ್ ಅಮ್ಮ. ಎಷ್ಟು ತೊಗೊಂಡ್ರು ನನಗೆ ಸಾಲದೇ ಇಲ್ಲ ಬಟ್ಟೆಗಳು. ಒಂದೊಂದ್ಸಲಿ ವೇರ್ ಮಾಡಿಬಿಡ್ತೀನಿ, ಮತ್ತೆ ಅದನ್ನ ವೇರ್ ಮಾಡೋಕ್ಕಲ್ಲ, ಮತ್ತೆ ಪುನಃ ಬೇಕು ಅಂತ ಹೇಳ್ತೀನಿ. ಒಂದ್ಸಲಿ ಹೋದ್ರೆ 4,000 5,000 ಅಂತೂ ಖಂಡಿತ ಅಮ್ಮನಂತೂ ಚೌರ ಮಾಡಾಕ್ಬಿಡ್ತೀನಿ ನಾನಂತೂ. ಅಷ್ಟೆಲ್ಲ ಮಾಡಿದ್ರು ಏನು ಮಾಡಿದೆ ಅಂತ 3 ದಿನಕ್ಕೂ ಜಗಳ ಮಾಡ್ಕೋತೀನಿ ಅಮ್ಮನ ಜೊತೆ, 3 ದಿನಕ್ಕೂ ಸಿಟ್ಟು ಮಾಡ್ಕೋತೀನಿ. ಅದಕ್ಕೆ ನಮ್ಮಮ್ಮ ಎಷ್ಟು ಮಾಡಿದ್ರು ನಿನಗೆ ಕಡಿಮೆ ಅಂತಲೇ ಹೇಳ್ತಾರೆ. ಎಷ್ಟು ಮಾಡಿದ್ರು ಸಾಲಲ್ಲಮ್ಮ. ಅಮ್ಮ ಇರೋವರೆಗೂ ನಮಗೆ ಅಮ್ಮ ಇಲ್ಲ ಅಂದರೆ ಯಾರ ಹತ್ರ ಕೇಳೋಕ್ಕಾಗುತ್ತೆ ಅಲ್ವಾ? ನಿಜ ಅಲ್ವಾ ಫ್ರೆಂಡ್ಸ್? ಹಾಗೆ ಬಂದು ಈ ಸ್ಯಾರಿ ಅಮ್ಮ ಕೊಡಿಸಿರೋವಂಥ ಸ್ಯಾರಿ ಇದು. ತುಂಬ ಅಂದರೆ ಇಷ್ಟ ಆಯಿತು ನನಗೆ. ಈ ಸ್ಯಾರಿ ಬೇಕೇ ಬೇಕು ಅಂತ ತುಂಬ ಟೈಮಿಂದ ಅಮ್ಮನ ಕೇಳ್ತಾ ಇದ್ದೆ. ಹಾಗಾಗಿ ಇದೊಂದು ಸ್ಯಾರಿ ಕೊಡಿಸಿದ್ರು. ಆಲ್ಮೋಸ್ಟು ಇದು ನಿನ್ನೆ ತೊಗೊಂಡು ಬಂದಿರೋವಂಥ ಸ್ಯಾರಿ. ಇಲ್ಲೇ ನಮ್ಮ ಸುಧಾ ಫ್ಯಾಷನ್ ಅಂತ ನಮ್ಮ ಫ್ರೆಂಡ್ ಇದ್ದಾರೆ, ಚೈತ್ರ ಅಂತ, ಅವರು ಸೇಲ್ ಮಾಡ್ತಾಯಿದ್ರು. ಅವ್ರ ಹತ್ರ ತೊಗೊಂಬಂದಿರೋವಂಥ ಸ್ಯಾರಿಗಳಿದೆಲ್ಲ. ಬ್ಲೌಸು ಆಲ್ಮೋಸ್ಟ್ ಪಿಂಕೇ ಜಾಸ್ತಿ ಇರೋದ್ರಿಂದ ನನಗೆ ಯಾವ ಸ್ಯಾರಿ ಉಟ್ಕೊಂಡ್ರು ಪಿಂಕ್ ಅಡ್ಜಸ್ಟ್ ಆಗೋಗುತ್ತೆ. ಹಾಗಾಗಿ ಬ್ಲೌಸ್ ಇತ್ತು, ಅದಕ್ಕೆ ನಾನು ಈ ಸ್ಯಾರಿ ವೇರ್ ಮಾಡಿದ್ದೀನಿ. ಇದೊಂದು ಕೊಡಿಸಿದ್ರು. ಇದು ಎಷ್ಟು ಅಂದರೆ ಇದ್ರ ಪ್ರೈಸ್ ಎಷ್ಟು ಅಂದರೆ ಬರೀ 450 ರೂಪಾಯಿ ಫ್ರೆಂಡ್ಸು. ತುಂಬಾ ಸ್ಮೂತಾಗಿ ತುಂಬಾ ಚೆನ್ನಾಗಿದೆ. ನನಗೆ ಇಂಥ ಸ್ಯಾರಿಗಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ಇದೊಂದು ಸ್ಯಾರಿ ತೊಗೊಂಡೆ ನಾನು. ತಗೊಂಡು ವೇರು ಮಾಡಿದ್ದೀನಿ. ನೋಡ್ರಿ, ತುಂಬಾ ಚೆನ್ನಾಗಿದೆ ಸ್ಯಾರಿ ಮಾತ್ರ. ನೆರಿಗೆನೂ ಅಷ್ಟೇ ಚೆನ್ನಾಗಿ ಬಂದಿದೆ. ಸೀರೆ ಮಾತ್ರ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಮತ್ತು ಚೆನ್ನಾಗಿದೆ. ನನಗೆ ಈ ಥರ ಸಿಂಪಲ್ ಸ್ಯಾರಿಗಳಂದರೆ ತುಂಬಾ ಇಷ್ಟ. ಆಲ್ಮೋಸ್ಟು ನಾನು ನೆಟೆಡ್ ಸೀರೆಗಳೆಲ್ಲ ಅಷ್ಟು ವೇರ್ ಮಾಡಲ್ಲ. ಈ ಥರ ಸೀರೆಗಳಂದರೆ ನಂಗೆ ತುಂಬಾ ಇಷ್ಟ. ಮತ್ತು ಹಾಗೆ ಇದೊಂದು ತೊಗೊಂಡೆ. ಇದು ಬಂದು 450 ರೂಪಾಯಿದು ಸೀರೆ ಅಷ್ಟೇ, ತುಂಬಾ ಚೆನ್ನಾಗಿದೆ. ಮತ್ತು ಹಾಗೆ ಬಂದು ನೋಡಿರಿ, ಇನ್ನೊಂದು ಸೀರೆ ತೊಗೊಂಡೆ. ಇದು ಬಂದು ಗೋಲ್ಡ್ ಮತ್ತು ಮೆರೂನು ಮಿಕ್ಸ್ ಸೆಟ್ಟು ಫ್ರೆಂಡ್ಸ್. ಡಬಲ್ ಕಲರಲ್ಲಿ ತೊಗೊಂಡಿರೋವಂಥ ಸ್ಯಾರಿ ಇದು. ಈ ಗೋಲ್ಡು ಇಲ್ಲ ಯಾವ ಕಡೆನಾದ್ರು ವೇರ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ನೋಡಿರಿ. ಈ ಸ್ಯಾರಿ ಬಂದು ಚೆನ್ನಾಗಿದೆ. ಇದು ಒಂದು ತೊಗೊಳ್ಬೇಕಾಯ್ತು. ಇದು ಬಂದು 1200 ರೂಪಾಯಿ. ಇದು ಪಲ್ಲಿದೆ. ಮತ್ತು ಹಾಗೆ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ತುಂಬಾ. ನೋಡಿ, ಈ ಥರ ಸ್ಯಾರಿಗಳಂದರೆ ನಂಗೆ ತುಂಬ ಇಷ್ಟ. ಇಲ್ಲಿ ಡಬಲ್ ಕಲರ್ ಒಂದು ತೊಗೊಂಡಿದ್ದೀನಿ. ಬ್ಲೌಸ್ ಬಂದು ಪ್ಲೈನ್ ಇದೆ, ಈ ಥರ ಇದೆ ಬ್ಲೌಸು. ಇದನ್ನು ತೊಗೊಂಡೆ 1200 ರೂಪಾಯಿ. ಅಷ್ಟೇ ಅಮ್ಮಂಗೆ ಖರ್ಚು ಮಾಡೋದ್ರಲ್ಲಿ ನಾನೊಬ್ಬಳೇ ಎಕ್ಸ್ಪೋರ್ಟು ಅಂತಲೇ ಹೇಳ್ಕೊತೀನಿ. ಓಕೆ. ಮತ್ತು ಹಾಗೆ ಇದೊಂದು ಡ್ರೆಸ್ ತೊಗೊಂಡೆ. ಬಟ್ಟೆಗಳಿಗಂತೂ ನನಗೆ ಬರ ಇಲ್ಲ ಫ್ರೆಂಡ್ಸ್. ಅಮ್ಮ ಇರೋವರೆಗೂ ನನಗೆ ಜಾಸ್ತಿ ನಮ್ಮ ಮನೆಯವ್ರಿಗಿಂತ ನಮ್ಮಮ್ಮನೇ ಬಟ್ಟೆಗಳನ್ನ ಕೊಡಿಸೋದು. ನಾನು ನನ್ನ ಮಗಳು ಕೊಡಿಸ್ತೀನಿ, ನಮ್ಮಮ್ಮ ನಂಗೆ ಕೊಡಿಸ್ತಾರೆ. ಇದೊಂದು ತೊಗೊಂಡೆ. ಅದೇ ದುಪ್ಪಟ್ಟ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಇದೊಂದು ಫುಲ್ ಸೆಟ್ಟು ಫ್ರೆಂಡ್ಸು. ಇದು ಕೇವಲ 400 ರೂಪಾಯಿ ಇದು ಫುಲ್ ಸೆಟ್ಟು. ಮತ್ತು ಹಾಗೆ ಇದೊಂದು ಡ್ರೆಸ್ ತೊಗೊಂಡೆ. ಇದೊಂದು ಡ್ರೆಸ್, ಸಾರಿ ಇದೆಲ್ಲ ಹಾಗೆ ಇದು ಮಾಡ್ಕೊಂಡ್ಬಿಟ್ಟಿದೆ. ಬಟ್ಟೆಗಳು ಮಾತ್ರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಅವ್ರ ಹತ್ರ. ನಾ ಎಲ್ಲ ಸ್ಟಿಚ್ ಮಾಡ್ಕೊಬೇಕು ಇವಾಗ. ನಾನು ಸ್ವಲ್ಪ ಫ್ರೀ ಸೈಜಲ್ಲಿ ತೊಗೊಂಡೆ, ಯಾಕೆಂದರೆ ನನಗೆ ಸ್ವಲ್ಪ ಸಣ್ಣ ದಪ್ಪ ಆಗ್ತಾ ಇರ್ತೀನಿ ನಾನು. ಹಾಗಾಗಿ ಫ್ರೆಂಡ್ಸ್ ಇದೊಂದು ತೊಗೊಂಡೆ. ಇದೊಂದು ಚೆನ್ನಾಗಿದೆ. ವರ್ಕ್ ಬಂದು ಡೈಲಿ ವೇರ್ಗೆ ಆಲ್ಮೋಸ್ಟು ಜಾಸ್ತಿ ತೊಗೊಂಡಿದ್ದು. ಮತ್ತು ಇದು ಅಷ್ಟೇ, ಇದು ಚೆನ್ನಾಗಿದೆ. ಎಲ್ಲ 300 ರೂಪೀಸ್ ಫ್ರೆಂಡ್ಸ್. ಇದು ನಾನು ಡೈಲಿ ವೇರ್ಗಳಿಗೆ ಅಂತ ತೊಗೊಂಡಿರೋದಂಥದ್ದು. ಇದು ಚೆನ್ನಾಗಿದೆ, ವರ್ಕ್ ಮಾತ್ರ ಚೆನ್ನಾಗಿದೆ. ಇದೊಂದು ತೊಗೊಂಡೆ. ಇನ್ನೊಂದು ಅಲ್ಲೇ ಅಮ್ಮನ ಮನೆಯಲ್ಲೇ ಬಿಟ್ಟಿದ್ದೀನಿ. 2 ಸ್ಯಾರಿ ಮತ್ತು ಹಾಗೆ 4 ಡ್ರೆಸ್ಗಳನ್ನ ನಾನು ಪರ್ಚೇಸಿಂಗ್ ಮಾಡಿದೆ. ಹಾಗೆ ವರ್ಷಮ್ಮನ ಬರ್ಡೇನೂ ಇತ್ತು ನೆಕ್ಸ್ಟು ದೀಪಾವಳಿಗೆ, ಮತ್ತು ಹಾಗೆ ಬರ್ಡೇ. ಹಾಗೆ ಅವಳಿಗೆ ಅಮ್ಮನ ಕೊಡಿಸಿದ್ರು, ನಮ್ಮ ಅತ್ತೆ ಕೊಡಿಸಿದ್ರು, ನಾನು ಕೊಡಿಸ್ದೆ. ಒಟ್ಟಲ್ಲಿ ಅವಳಿಗೆ ಹಬ್ಬ ಏನಾದರೂ ಬಂತು ಅಂದರೆ ಡಬಲ್ ಧಮಾಕ, ತ್ರಿಬಲ್ ಧಮಾಕ ಅವಳಿಗೆ. ವರ್ಷಮ್ಮಂಗಂತೂ
ಒಬ್ಬರಾದ್ರೆ ಒಬ್ಬರು, ಇಬ್ಬರು ಅಜ್ಜಿದಿರೋ, ಒಂದು ನಾನು ಎಲ್ಲ ಕೊಡಿಸ್ತೀವಿ. ಆ ವರ್ಷಮ್ಮಗೆ ಏನೇನು ಬಟ್ಟೆಗಳನ್ನ ತೊಗೊಂಡು ಬಂದೆ ಅನ್ನೋದನ್ನ ತೋರಿಸ್ತೀನಿ ನಿಮಗೆ. ಅವಳೊಂದು ಪ್ಯಾಂಟು, ಅವಳಿಗೆ ಇದು ಬರ್ಡೇಗೆ ಈ ಸಲ ಇದು ಬ್ಯಾಗಿ ಜೀನ್ಸ್ ಅಂತೆ ಫ್ರೆಂಡ್ಸ್. ನಾವೆಲ್ಲ ಇದೆಲ್ಲ ವೇರ್ ಮಾಡಿಲ್ಲ, ಇದ್ರ ಬಗ್ಗೆ ಎಲ್ಲ ನನಗೆ ಅಷ್ಟು ಐಡಿಯಾ ಇಲ್ಲ. ಇವೆಲ್ಲ ಹೆಣ್ಮಕ್ಳು ಸರಿ, ಅವ್ರಿಗೆಲ್ಲ ಈಗಿನ ಇದರಲ್ಲಿ ನಾವೆಲ್ಲ ಡ್ರೆಸ್ ಅವಾಗೆಲ್ಲ ಸ್ಯಾರಿ ವೇರ್ ಮಾಡ್ತಿದ್ದೋ. ಈಗಿನ ಮಕ್ಕಳಂತೂ ಬಟ್ಟೆಗಳೇ ಜಾಸ್ತಿ. ಇದೊಂದು ಇದು ತಗೊಂಡು, ಮತ್ತು ಹಾಗೆ ಎಲ್ಲ ಫ್ರೆಂಡ್ಸ್ ತುಂಬಾ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮಾತ್ರ ಬಟ್ಟೆಗಳು ಎಲ್ಲ. 300 ರುಪೀಸ್ಗೆ ತೊಗೊಂಡಿದಂಥ ಟಾಪ್ಸ್ಗಳು ಅವಳಿಗೆ. ವರ್ಷಮ್ಮನಿಗೆ ಅವಳು ಜಾಸ್ತಿ ಟಾಪ್ಗಳೇ ಹಾಕೋದು, ಹಾಗಾಗಿ ಅವಳಿಗೆ 2 ಟಾಪು. ಇದು ನಾನು ಕೊಡಿಸಿರೋ ಅಂಥದ್ದು. ಹಾಗೆ ಅಮ್ಮ ಕೊಡಿಸಿರೋ ಅಂಥದ್ದು ಇದು ಪಿಂಕ್. ಆಲ್ಮೋಸ್ಟ್ ನಾವು ಅಮ್ಮ ಮಗಳು ಜಾಸ್ತಿ ಪಿಂಕೆ ಫ್ರೆಂಡ್ಸ್ ನಾವು ಹಾಕೋದು, ಹಾಗಾಗಿ ಇಷ್ಟ ಒಂಥರ ಲುಕ್ ಒಂಥರ ಅಟ್ರಾಕ್ಟ್ ಲುಕ್ ಕೊಡುತ್ತೆ ಅಂತ ಇದೊಂದು ಡ್ರೆಸ್ಸು ವರ್ಷಮ್ಮನಿಗೆ. ಇದು ಅಮ್ಮ ಕೊಡಿಸಿರುವಂಥ ಡ್ರೆಸ್ಸು. ಇದ್ರ ಪ್ರೈಸ್ ಬಂದು 400 ಬರೀ ಸಿಂಗಲ್ಗೆ. ಇದೆಲ್ಲ ನಮ್ಮ ಫ್ರೆಂಡ್ ಹತ್ರನೇ ಪರ್ಚೇಸಿಂಗ್ ಮಾಡಿದ್ದು, ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಮತ್ತು ಹಾಗೆ ಇದು ಬಂದು ಅತ್ತೆ ಕೊಡಿಸಿರುವಂಥ ಡ್ರೆಸ್ ಇದು ವರ್ಷಮ್ಮನಿಗೆ. ಇದು ಬಂದು 500. ಇದು ಒಂದು ಟಾಪ್ಗೆ 500. ಮತ್ತು ಹಾಗೆ ಇನ್ನೂ ಒಂದು ಇದು ಟಾಪು ಆಲ್ಮೋಸ್ಟ್ 350 ಟಾಪ್. ಇದು ವರ್ಷಮ್ಮನಿಗೆ ತೊಗೊಂಡಿರೋಂಥದ್ದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅವ್ರ ಹತ್ರ. ಮತ್ತು ಇನ್ನೊಂದಷ್ಟು ತೊಗೊಂಡಿದ್ದೀನಿ, ಇನ್ನೂ ಒಂದಷ್ಟಿದೆ, ಅದು ಅತ್ತೆ ಸೊಸೆ ತೊಗೊಂಡೋದ್ರು. ಅತ್ತೆನೂ ವರ್ಷಂಗೆ ಕೊಡಿಸಿದ್ರು. ಮತ್ತು ಹಾಗೆ ಡೈಲಿ ವೇರ್ಗೆ ಪ್ಯಾಂಟ್ಗಳು, ಇದೆಲ್ಲ ಬರೀ ಕೇವಲ 200 ರುಪೀಸ್ ಅಷ್ಟೇ. ಒಂದಕ್ಕೊಂದು ಆಫರಾಗಿ ತೊಗೊಂಡಿರೋದು. ಇದು ಜೀನ್ಸಿಗೆ ತೊಗೊಂಡಿರೋ ಅಂಥದ್ದು ವರ್ಷಮ್ಮ. ಇದ್ರ ಪ್ರೈಸ್ ಬಂದು 200 ರುಪೀಸ್. ಇದೊಂದು ತೊಗೊಂಡು ಅವಳಿಗಂತೂ ಒಂದು ಲೆಗ್ಗಿನ್ಸು. ಎಲ್ಲರಿಗೂ ಬಟ್ಟೆ ಕೊಡಿಸಿದ್ದು. ಅತ್ತೆ ಸುಮಾರು ಬಟ್ಟೆ ತೊಗೊಂಡ್ರು, ಅವ್ರು 10,000 ರೂಪಾಯಿ ಬಟ್ಟೆ ತೊಗೊಂಡ್ರು ಈ ಸಲ ದೀಪಾವಳಿ ಹಬ್ಬಕ್ಕೆ, ಸೊಸೆಯಿಂದ ಅತ್ತೆಯಿಂದ. ಮತ್ತು ಹಾಗೆ ಅಮ್ಮ ನನಗೆ ವರ್ಷದಿಂದ ನನಗೆ ಒಂದು 3-4 ಸಾವಿರದ್ದು ಬಟ್ಟೆ ಕೊಡಿಸಿದ್ರು. ತುಂಬಾ ಖುಷಿ ಆಯಿತು. ನಮ್ಮಮ್ಮ ನಾನು ಬಂದಾಗೆಲ್ಲ ಟ್ಯಾಕ್ಸ್ ಅಂತ ಹೇಳ್ತಾರೆ. ಒಟ್ಟಲ್ಲಿ ನಾನು 6 ತಿಂಗಳಿಗೂ ಸಲ ನಮ್ಮಮ್ಮಂಗೆ 3,000-4 ಸಾವಿರ ಬಟ್ಟೆಗೆ ಟ್ಯಾಕ್ಸ್ ಹಾಕ್ತೀನಿ ಫ್ರೆಂಡ್ಸ್. ಅದೊಂದೇ ನಾನು ಇನ್ನೇನು ಅಮ್ಮನ ಹತ್ರ ಜಾಸ್ತಿ ನಾನೇನು ಇಷ್ಟಪಡೋಕ್ಕೆ ಹೋಗಲ್ಲ, ಅಮ್ಮನ ಏನು ಕೇಳೋಕ್ಕೂ ಹೋಗಲ್ಲ. ಇಷ್ಟಪಟ್ಟರು ಒಂದೇ ಡ್ರೆಸ್ಗಳು. ಆದರೆ ಅಮ್ಮನೇ ನನಗೆ ಯಾವ ಥರ ಇಷ್ಟ ಅದರಲ್ಲಿ ಈಗ ಚಾಯ್ಸ್ ಮಾಡಿರೋದು ಅಮ್ಮನೇ. ಒಂದೇ ಒಂದು ನಾನು ಚಾಯ್ಸ್ ಮಾಡಿ ಸ್ಯಾರಿ ಇದೊಂದು ಅದೊಂದಷ್ಟೇ, ಇನ್ನು ಯಾವಾಗಲೂ ಅಷ್ಟೇ. ಆದರೆ ನಮ್ಮಮ್ಮ ಇಲ್ಲಿವರೆಗೂ ನಾನು ಕೇಳಿದ್ದು ಯಾವುದು ಇಲ್ಲ ಅಂತ ಹೇಳಿಲ್ಲ. ಲೇಟಾಗಾದರೂ ಪರವಾಗಿಲ್ಲ ತೆಗೆದುಕೊಡ್ತಾರೆ, ಅದೊಂದೇ ಖುಷಿ ನನಗೆ. ಎಷ್ಟೇ ಜಗಳ ಆಡಿದ್ರು ಏನೇ ಮಾಡಿದ್ರು ನಾನಂತ ಒಂದು 5 ನಿಮಿಷ ಇದ್ದಂಗೆ 5 ನಿಮಿಷ ಇರಲ್ಲ ನಾನು. ಹಾಗಾಗಿ ನಮ್ಮಮ್ಮ ಯಾವಾಗಲೂ ಅಷ್ಟೇ 5 ನಿಮಿಷ ಇದ್ದಂಗೆ 5 ನಿಮಿಷ ಇರಲ್ಲ, ಹುಚ್ಚಿ ಅಂದ್ಕೊಂಡು. ಆದರೂ ನಾನು ಕೇಳಿದ ಮಾತ್ರ ನನ್ನ ಮಗಳು ಕೊಡಿಸ್ತಾರೋ ಇಲ್ವಾ, ನನಗಂತೂ ನಾನು ಏನು ಕೇಳಿಸಿದ್ರು ಇಲ್ಲ ಅಂತ ಹೇಳಲ್ಲ, ಕೊಡಿಸ್ತಾರೆ. ಅದು ದುಡ್ಡಿದ್ರೂ ಅಷ್ಟೇ, ದುಡ್ಡಿಲ್ಲ ದುಡ್ಡಿದ್ರೆ ಎಷ್ಟು ಬೇಕು ಕೊಡಿಸ್ತಾರೆ, ದುಡ್ಡಿಲ್ಲ ಆದಾಗ ಅದಕ್ಕೆ ಬಜೆಟಿಗೆ ತಕ್ಕಾಗಿ ಏನಾದರೂ ಕೊಡಿಸ್ತಾರೆ. ಇದೊಂದು ತೊಗೊಂಡೆ ವರ್ಷಮ್ಮಂಗೆ. ಇದು ಜೀನ್ಸ್ಗೆ ಬರ್ಡೇಗೆ ಬಟ್ಟೆಗಳು ರೆಡಿ ಮಾಡಿಕೊಂಡು, ಬರ್ಡೇಗೂ ಆಯಿತು ದೀಪಾವಳಿಗೂ ಆಯಿತು. ಅವನಿಗೆ ಅಜ್ಜಿದಿರೆ ಅಮ್ಮ ಒಂದು ಟಾಪ್ ಕೊಡಿಸಿದ್ರು, ನಮ್ಮ ಅತ್ತೆ ಒಂದು 2 ಜೊತೆ ಕೊಡಿಸಿದ್ರು. ವರ್ಷದಂತೂ ದಮ್ಮಕ್ಕ ನಾನು ಒಂದು 6 ಜೊತೆ ಅವಳಿಗೆ ಬಟ್ಟೆ ಕೊಡಿಸ್ದೆ. ಫ್ರೆಂಡ್ಸ್ ಏನಂದರೆ ಹೆಣ್ಮಕ್ಳಿರೋ ಮನೇಲಿ ಎಷ್ಟು ಬಟ್ಟೆಗಳಿದ್ರೂ ಸಾಲಲ್ಲ. ನಾವು ಅಷ್ಟೇ, ನಾನು ಅವಾಗೆಲ್ಲ ಇಷ್ಟನೇ ಪಡ್ತಿದ್ದಿಲ್ಲ ಫ್ರೆಂಡ್ಸ್ ಬಟ್ಟೆಗಳಿಗಂತೂ. ನನಗೆ ಜಾಸ್ತಿ ದುಡ್ಡು ಹಾಕೋಕ್ಕೆಲ್ಲ ಅಷ್ಟು ಇಷ್ಟಪಡಲ್ಲ, ಬೇರೆಯವ್ರು ಕೊಡಿಸೋದು ತಗೋತೀನಿ. ನಾನಾಗಿ ದುಡ್ಡು ವೇಸ್ಟ್ ಮಾಡಿಬಿಟ್ಟಂತೂ ನಾನೇನು ತೊಗೊಳಕ್ಕೆ ಇಷ್ಟನೇ ಆಗಲ್ಲ. ಅದು ಅವಾಗ್ಲಿಂದನೂ ಅಷ್ಟೇ. ಒಟ್ಟಲ್ಲಿ ಸೀರೆ ತೊಗೊತೀನಿ, ಹಿಂಗೆ ಒಂದೊಂದು ದಿನ ವೇರ್ ಮಾಡ್ತೀನಿ, ಅದನ್ನು ತೊಗೊಂಡೋಗಿ ಬೀರಿಗೆ ಇಟ್ಬಿಡ್ತೀನಿ. ಆಲ್ಮೋಸ್ಟ್ ಬ್ಲೌಸ್ ಹೊಲಿಸ್ತಾ ಇರೋಂಥ ಸ್ಯಾರಿಗಳೆಲ್ಲ ಇನ್ನೊಂದು 20 ಸ್ಯಾರಿ ಇದೆ, ಯಾವುದಕ್ಕೂ ಬ್ಲೌಸ್ ಸ್ಟಿಚ್ ಮಾಡಿಲ್ಲ. ಯಾವ್ದಾದ್ರು ಮ್ಯಾಚಿಂಗ್ ಬ್ಲೌಸ್ ಆಗುತ್ತೆ ಅಂದರೆ ಅದು ಕುಟ್ಕೊಂಡ್ಬಿಡ್ತೀನಿ, ಅಲ್ಲಿ ಹಾಗೆ ಎತ್ತಿಟ್ಬಿಡ್ತೀನಿ. ಇದೊಂದು ಮತ್ತು ನನಗೆ ಅಮ್ಮ ಬಂದಮೇಲಂತೂ ಡಬಲ್ ನಮ್ಮಕ್ಕ. ನಾನು ಏನು ಕೇಳಿದ್ರು ಅಮ್ಮ ಇಲ್ಲ ಅಂತ ಹೇಳಲ್ಲ, ಕೊಡಿಸ್ತಾರೆ. ನಿಧಾನ ಆದರೂ ಕೊಡಿಸ್ತಾರೆ. ಇತ್ತೀಚಿಗಂತೂ ಜಾಸ್ತಿ ಅಮ್ಮನ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದೀನಿ. ಏನಾರು ಒಂದು ಡ್ರೆಸ್ ಆಗಲಿ ಸ್ಯಾರಿ ಆಗಲಿ ಇಂಥದ್ದು ಬೇಕು ಅಂತ
ಯಾರ ಹತ್ರ ಕೇಳೋಕೆ ಹೋಗಲ್ಲ, ಅಮ್ಮನಿಗೆ ಹೇಳ್ಬಿಡ್ತೀರಿ ಅಮ್ಮ ಇಂಥ ಸ್ಯಾರಿ ತೊಗೋಬೇಕು ಅಂತ. ಅವರು ದುಡ್ಡಿದ್ರೆ ಖಂಡಿತ ತೆಗೆದುಕೊಡ್ತಾರೆ. ಯಾಕಂದರೆ ಅವ್ರ ಕಷ್ಟನೂ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಆದರೂ ಒಂದೊಂದು ಟೈಮಲ್ಲಿ ಮಕ್ಕಳಲ್ವ ನಾವು, ಹಠ ಜಾಸ್ತಿ. ಅಮ್ಮ ಇರೋವರೆಗೂ ನಾವು ಅಮ್ಮನ್ನ ಕೇಳ್ಬೋದು, ಅಮ್ಮ ಇರೋವರೆಗೂ ನಮ್ಮದೇ ಒಂದು ರಾಜಭಾರಿಕೆ. ಅಮ್ಮ ದೂರದಲ್ಲಿದ್ದಾಗ ನಾನು ಅಮ್ಮನ ಹತ್ರ ಏನಂದರೆ ಏನೂ ಕೇಳ್ತಿದ್ದಿಲ್ಲ ಫ್ರೆಂಡ್ಸ್, ಏನೂ ನಾನು ತೆಗೆಸ್ಕೊಳ್ತೇನೂ ಇದ್ದಿಲ್ಲ. ಯಾಕಂದರೆ ಅವರು ಅವಾಗ ಪ್ರಾಬ್ಲಮ್ಲಿದ್ದರು, ಮತ್ತು ನಾನು ಜಾಸ್ತಿ ಹೋಗೋಕ್ಕೆ ಇಷ್ಟಪಡ್ತಿದ್ದಿಲ್ಲ ದೂರದಲ್ಲಿದ್ದಾರೆ ಅಂತ. ಈಗ ಹತ್ರದಲ್ಲಿರೋದಕ್ಕಿಂತ ಅಮ್ಮನ ಚೆನ್ನಾಗಿ ದುಡ್ಡು ಖಾಲಿ ಮಾಡಾಕ್ತೀನಿ ನಾನು. ಒಂದೊಂದ್ಸಲಿ ಹೋದರೆ 3,000 4,000 ಆಲ್ಮೋಸ್ಟ್ ನಾನು ಒಂದೊಂದು ಡ್ರೆಸ್ ತೊಗೊಳಕ್ಕೆ ಇಷ್ಟಪಡ್ತೀನಿ. ಆದರೆ ಅಮ್ಮನ ಕಣ್ಣಿಗೆ ಏನು ಇಷ್ಟ ಆಗುತ್ತೋ ಅದನ್ನೆಲ್ಲ ತೆಗೆದುಕೊಡ್ತಾರೆ. ಹಾಗೆ ಹೊರಗಡೆ ಹೋಗೋದು ಕಡಿಮೆ ಅಲ್ವಾ, ಹಾಗಾಗಿ ನಾನು ಆಲ್ಮೋಸ್ಟ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಅಮ್ಮ ನನಗೆ ಜಾಸ್ತಿ ಡ್ರೆಸ್ಗಳನ್ನ ತೆಗೆದುಕೊಟ್ಟಿದ್ದೆ. ಯಾಕಂದರೆ ವಿಡಿಯೋ ಮಾಡ್ತಾ ಇರ್ತೀಯ, ಬಟ್ಟೆಗಳ ಅವಶ್ಯಕತೆ ಇರುತ್ತೆ ತಗೋ ಅಂತ. ಯೂಟ್ಯೂಬಲ್ಲಿ ಇಂಥನೇ ಬಟ್ಟೆ ಹಾಕಬೇಕು ಅಂಥದ್ದೇ ಹಾಕಬೇಕು ಅನ್ನೋದೇನಿಲ್ಲ. ನಾವು ಹೇಗಿರ್ತೀವಿ ವೀಡಿಯೋ ಮಾಡಿದ್ರು ಜನ ನಮಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಆದರೆ ಅಮ್ಮ ಏನು ಅಂದರೆ ನನ್ನ ಮಗಳಂತರ ಚೆನ್ನಾಗಿ ಕಾಣಿಸ್ಬೇಕು ಅಂತ ತುಂಬಾ ಇಷ್ಟಪಡ್ತಾರೆ. ಹಾಗಾಗಿ ಜಾಸ್ತಿ ಖರ್ಚಿಸಿದ ಅಮ್ಮ ಇಷ್ಟು ಬಟ್ಟೆಗಳನ್ನ ಕೊಡಿಸಿದ್ರು. ಈ ಸಲ ಅಮ್ಮಂದು ಒಂದು 4,000 ಬಟ್ಟೆ ಕೊಡಿಸಿದ್ರು ನನಗೆ. ವರ್ಷಮ್ಮಗೆ ನಾನು 2,000 ಬಟ್ಟೆ ಇತ್ತು. ಅತ್ತೆ ಅವ್ರ ಸೊಸೆಗೆ ಮತ್ತು ಮೊಮ್ಮಗಳಿಂದ ಅವ್ರದ್ದಷ್ಟು ಬಟ್ಟೆಗಳಿತ್ತು. ನಾನು ಇಲ್ಲಿ ತರಲಿಲ್ಲ, ಅಲ್ಲೇ ಬಿಟ್ಟು ಬಂದೆ. ಮತ್ತು ಈ ಸೀರೆ ಹೇಗೆ ಕಾಣಿಸ್ತಾ ಇದೆ, ಸೀರೆ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನನಗಂತೂ ಸ್ಯಾರಿ ಹಾಕೊಳ್ಳೋದ್ರೆ ಸಿಕ್ಕಾಬಟ್ಟೆ ಇಷ್ಟ ಫ್ರೆಂಡ್ಸ್. ಅಂದರೆ ಹೊರಗಡೆ ನಮ್ಮ ಅಪ್ಪನಿಗೆ ಎಲ್ಲೂ ಹಾಕೊಂಡು ಹೋಗೋಕ್ಕಾಗಲ್ಲ, ಸುಸ್ತು ಟಯರ್ಡ್ ಆದಂಗೆ ಆಗ್ಬಿಡ್ತೀನಿ ನಾನು ಹೊರಗಡೆ ಸ್ಯಾರಿ ಹಾಕೊಳ್ಳೋಕ್ಕೆ. ಚಿಕ್ಕ ವಯಸ್ಸಲ್ಲಿ ಆಲ್ಮೋಸ್ಟು ನಾನು ಮದುವೆ ಆಗಿ ನಮ್ಮ ವರ್ಷಮ್ಮ ಪಾಪು ಇರೋವರೆಗೂ ನಾನು ಸ್ಯಾರಿನೇ ವೇರ್ ಮಾಡ್ತಾಯಿದ್ದು. ಯಾವಾಗ ನಾವು ಮೈಸೂರಿಗೆ ಬಂದ್ವಿ, ಹಳ್ಳಿಯಿಂದ ಸಿಟಿಗೆ ಜಂಪ್ ಆಗ್ತಾರೆ ಅಂತಲ್ಲ, ಅವಾಗ ಸಿಟಿಗೆ ಬಂದು ಸ್ವಲ್ಪ ಸೀರೆ ಕಡೆ ಗಮನ ಹೋಗಿ ಡ್ರೆಸ್ಗಳು ಹಾಕೋಕ್ಕೋಗಿ. ಹಾಗಾಗಿ ಈಗ ಸೀರೆ ಕಂಫರ್ಟಬಲ್ ಅನಿಸಲ್ಲ, ಡ್ರೆಸ್ ಹಾಕೋತೀನಿ. ಆದರೆ ಮಾತ್ರ ನಾನು ಒಂದು ರೀಲ್ಸ್ ಮಾಡೋದಾಗಲಿ ಒಂದು ವಿಡಿಯೋ ಮಾಡಬೇಕಾದ್ರೆ ಖಂಡಿತ ನಾನು ಸೀರೆ ಹಾಕ್ಕೊಂಡೆ ಇಷ್ಟ. ನಂಗೆ ಸೀರೆ ಫಸ್ಟ್ ತಂದ ತಕ್ಷಣ ಅದನ್ನು ಮೈಗೆ ಹಾಕಿ ಒಂದು ಫೋಟೋ ತೊಗೊಂಡ ತಕ್ಷಣ ಒಂಥರ ಖುಷಿ ಆಗುತ್ತೆ. ನಮ್ಮ ಮನೇಲೆಲ್ಲ ಸೀರೆ ಉಟ್ಕೋ ಚೆನ್ನಾಗಿ ಕಾಣಿಸ್ತೆ. ಹಬ್ಬ ದಿನನೂ ಅಮ್ಮಂಗೆ ನಾನು ಸೀರೆ ಉಟ್ಕೊಂಡ್ರೆ ಖುಷಿ ಆಗೋದು. ಸೀರೆ ಉಟ್ಟ ತಕ್ಷಣ ಮೇಲಿಂದ ದೃಷ್ಟಿ ತೆಗೆದುಬಿಡ್ತಾರೆ ನಮ್ಮಮ್ಮ, ಚೆನ್ನಾಗಿ ಕಾಣಿಸ್ತೈತಿ ಅಂತ. ಫೋಟೋನ ಒಂದು 10 ಸಲ ನೋಡ್ತಾ ಇರ್ತಾರೆ ನಮ್ಮಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಹೆಂಗೆ ಅಂತ. ಫ್ರೆಂಡ್ಸ್, ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಅಲ್ಲ, ಅಮ್ಮ ಇರೋವರೆಗೂ ಅವ್ರು ಎಷ್ಟೇ ಕೊಡಿಸಿದ್ರು ಕಡಿಮೆ ಅಂತಲೇ ಅನಿಸ್ಬೋದು. ಯಾವ ಹೆಣ್ಮಕ್ಳು ಚಿನ್ನಕ್ಕೆಲ್ಲ ಆಸೆ ಪಡಲ್ಲ, ಇಂಥ ಸಣ್ಣ ಸಣ್ಣ ಖುಷಿಲೇ ಎಂಜಾಯ್ ಮಾಡೋ ಅಂತ ನಮ್ಮ ಹೆಣ್ಮಕ್ಳು. ಅಮ್ಮನ ಜೊತೆ ಅದೇ ಕೊಡಿಸ್ಕೊಬೇಕು ಇದೇ ತೊಗೋಬೇಕು ಅನ್ನೋದೇನಿಲ್ಲ. ಅವ್ರು ಏನು ಕೊಡಿಸ್ತಾರೆ ಆದರೆ ನಾನು ಬಟ್ಟೆಗಳಿಗೆ ಜಾಸ್ತಿ ಇಷ್ಟಪಡ್ತೀನಿ. ಅದು ಇತ್ತೀಚೆಗಂತೂ ಡ್ರೆಸ್ಗಳಂತೂ ಅಮ್ಮನ್ನ ಜೀವ ತಿಂದಾಕ್ಬಿಡ್ತೀನಿ. ನನಗೆ ಈ ಥರ ಕೊಡಿಸು ಆ ಥರ ಕೊಡಿಸು ಅಂತ ಒಂದ್ಸಲ ಹೇಳ್ತೀನಿ ಅಷ್ಟೇ. ಆಗ ಅಮ್ಮ ದುಡ್ಡಿದ್ರೆ ಖಂಡಿತ ಕೊಡಿಸ್ಕೊಡ್ತಾರೆ, ಅದರಲ್ಲಿ ಏನಿಲ್ಲ. ಆಲ್ಮೋಸ್ಟ್ ನನಗೆ ಇಲ್ಲಿ ಅಮ್ಮ ಬಂದು 2 ವರ್ಷ ಆಯಿತು. 2 ವರ್ಷದಿಂದ ನಾನು ಹಾಕೋ ಒಂದೊಂದು ಬಟ್ಟೆನೂ ನಮ್ಮಮ್ಮ ಕೊಡಿಸಿರೋದೆ. ನಾನು ಕೈ ಹಾಕಿ ದುಡ್ಡು ಕೊಟ್ಬಿಟ್ಟು 2 ವರ್ಷದಿಂದ ಒಂದು ಜೊತೆ ಬಟ್ಟೆನೂ ತೊಗೊಂಡಿಲ್ಲ ಫ್ರೆಂಡ್ಸ್. ನಾನು ಎಲ್ಲ ಹಬ್ಬಕ್ಕೂ ಅಮ್ಮನೇ 2 ಜೊತೆ 3 ಜೊತೆ ಕೊಡಿಸ್ಬಿಡ್ತಾರೆ. ಒಂದ್ಸಲ ಹೋದರೆ 4 ಜೊತೆ ಅಂತೂ ಖಂಡಿತ ಬರುತ್ತೆ. ಹಾಗಾಗಿ ಇನ್ನು ಶಿವರಾತ್ರಿ ಬರುತ್ತೆ, ಆವಾಗಲೂ ಕೊಡಿಸ್ತಾರೆ, ಗೌರಿ ಹಬ್ಬ ಕೊಡಿಸ್ತಾರೆ. ಮತ್ತು ಹಿಂಗೆ ಸುಮ್ಮನೆ ಹೋದಾಗೆಲ್ಲ ಬಟ್ಟೆಗಳು ಚೆನ್ನಾಗಿ ಕಾಣಿಸ್ತಾ ಇದ್ರೆ ಕೊಡಿಸ್ತಾರೆ. ಹಾಗಾಗಿ ನಮ್ಮಮ್ಮ ಒಂಥರ ಖುಷಿ, ನಂಗೆ ಬಟ್ಟೆ ಕೊಡಿಸಿ ನಾನು ಅದು ಹಾಕ್ಕೊಂಡು ಅವ್ರ ಕಣ್ಣು ಮುಂದೆ ತೋರಿಸಿದ್ರೆ ಏನೋ ಖುಷಿ ಪಡ್ತಾರೆ. ಎಲ್ಲ ಮಕ್ಳಿಗೂ ಹೆಗ್ಣ ಆದ್ರೂ ತಾಯಿಗೆ ಮುದ್ದು ಅಂತೆ. ಹಾಗೆ ನಾವು ಏನೇ ಹಾಕ್ಕೊಂಡ್ರು, ನಾವು ಹೆಂಗೆ ಇದ್ರು, ಎಷ್ಟು ಖರಾಬಾಗಿದ್ರು ನಮ್ಮಮ್ಮಂಗೆ ನಾವು ಮುದ್ದುಗಳು. ಹಾಗೆ ನನ್ನ ಮನೇಲಿ ಅಷ್ಟೇ, ನನಗೆ ಏನೇ ನನ್ನ ಮಗಳು ಹಾಕ್ಕೊಂಡ್ರು ಥರ ಖುಷಿ ಆಗುತ್ತೆ. ಮಕ್ಳು ಹಾಕೊಳ್ಳೋಕೆ ಹೆಣ್ಮಕ್ಳಿಗೆ ಎಷ್ಟು ಬಟ್ಟೆ ಇದ್ರು ಸಾಲಲ್ಲ, ಎಷ್ಟು ಹಾಕೋತಾ ಇದ್ರು ಇನ್ನೂ ಬೇಕು ಅಂತೀವಿ. ಅಂಥ ಹೆಣ್ಮಕ್ಳುಗಳು ನಾವುಗಳಂತೂ ಮೇಕಪ್ ಐಟಮ್ ಆಗಲಿ ಮತ್ತು ಬಟ್ಟೆಗಳಲ್ಲಂತೂ ನಮ್ಮ ಮುದ್ದಕ್ಕೆ ತಂದು ತೋರಿದ್ರು ನಾವಂತೂ ಬೇಡ ಅಂತ ಹೇಳಲ್ಲ. ನನಗೂ ಅಷ್ಟೇ, ಎಷ್ಟು ಬಟ್ಟೆ ತಂದು ಕೊಟ್ಟರು, ಅದು ಡ್ರೆಸ್ಗಳಂತೂ ಎಷ್ಟು ತಂದು ಕೊಟ್ಟರು ತುಂಬಾ ಖುಷಿ ಆಗುತ್ತೆ. ಹೊರಗಡೆ ಹೋಗ್ಬೇಕಾದ್ರೆ ಫ್ರೆಂಡ್ಸ್, ನನಗೆ ಒಂದ್ಸಲ ಹಾಕೊಂಡೋಗಿ ಡ್ರೆಸ್ನ ಇನ್ನೊಂದ್ಸಲ ಹಾಕೊಳ್ಳೋಕ್ಕೆ ನಾನು ಇಷ್ಟನೇ ಪಡಲ್ಲ. ಅದಂತ ಅಮ್ಮ ಅವಾಗಲಿಂದ ಆ ಥರನೇ ನಮ್ಮನ್ನ ಬೆಳೆಸಿರೋದು. ಇಲ್ಲಿ ಅಷ್ಟೇ, ನಾನು ಹೊರಗಡೆ ಹೋಗ್ತೀನಿ ಅಂದರೆ ನಮ್ಮಮ್ಮ ಒಟ್ಟು ಒಂದೊಂದ್ಸಲಿ 4-5 ಕೊಡಿಸ್ಬಿಟ್ಟಿರ್ತಾರಲ್ಲ, ಅದನ್ನೇ ಒಂದೊಂದು ಇದು ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಡ್ರೆಸ್ಗಳೆಲ್ಲ ಹೇಗಿದೆ ಅಂತ ಹೇಳಿ. ಅಮ್ಮನ ಎಷ್ಟು ಚೌರ ಮಾಡಿದೆ ಅಂದರೆ ಪಾಪ ಅನ್ನಿಸ್ತು. ತಗೊಂಡಾದ್ಮೇಲೆ ಯೋಚನೆ ಮಾಡ್ತೀನಿ ಫ್ರೆಂಡ್ಸ್, ತಗೊಳ್ಳೋಗ ಯಾವುದೇ ಥರ ಯೋಚನೆ ಇರೋಲ್ಲ, ಖುಷಿ ತೊಗೊಂಡ್ಬಿಡ್ತೀವಿ. ತೊಗೊಂಡು ಆದಮೇಲೆ ಏನು ಮಾಡ್ತೀವಿ, ಅಯ್ಯೋ ಮಮ್ಮಿ ಇಷ್ಟೊಂದು ದುಡ್ಡು ಆಯಿತಾ ಅಂತ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಅಮ್ಮನಿಗೆ ಯೋಚನೆ ಇರೋಲ್ಲ, ತಗೊಟ್ಟಿರೋದು. ಆದರೆ ನಮ್ಗೆ ಯೋಚನೆಗಳು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಿನ್ನೆ ಅಂತ ಅಮ್ಮನ ಪರ್ಸ್ನ ಖಾಲಿ ಮಾಡಾಕ್ಬಿಡ್ತೀವಿ ಒಂದು 4-5 ಸಾವಿರ ಗಂಟ.
ಒಂಥರ ಖುಷಿನೂ ಆಗುತ್ತೆ, ಒಂದು ಕಡೆ ಬೇಜಾರು ಆಗುತ್ತೆ. ಆದರೂ ದೀಪಾವಳಿ ಹಬ್ಬ ಅಲ್ವಾ, ಎಂಜಾಯ್ ಮಾಡೋಣ ಅಂತ. ಫ್ರೆಂಡ್ಸ್, ಈ ಬಟ್ಟೆ ನಿಮ್ಗೆ ಯಾವ್ದು ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮಾಡಿಬಿಡಿ. ಬಾಯ್ ಫ್ರೆಂಡ್ಸ್.